ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಮಾಡೋದರ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈ ಫೋನ್ ನಾವೇನ್ ಬಳಸ್ತೀವಲ್ಲ, ಈ ಒಂದು ಫೋನ್ ನಮ್ ಬಳಸೋರ್ ಮೇಲೆ ಡಿಪೆಂಡ್ ಇರುತ್ತೆ. ಒಳ್ಳೇದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಇದೇ ರೀತಿ ಒಂದು ಫೋನ್ ನ ಬಗ್ಗೆ ಇರುವಂತ ಒಂದು ವಿಷಯನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂತ ಇದೀನಿ. ಆ ವಿಷಯ ಏನಂತ ಹೇಳಿದ್ರೆ, ನಾವು ಈ ಫೋನ್ ಎಲ್ಲಾ ಕಡೆನೂ ಕ್ಯಾರಿ ಮಾಡ್ತಿರ್ತೀವಿ, ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಒಬ್ರು ಕಾಲ್ ಮಾಡ್ಬೇಕಾದ್ರೆ ಅಥವಾ ಇನ್ನೊಂದು ವಾಟ್ಸ್ಆಪ್ ಮೆಸೇಜ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೋಸ್ಕರ ಈ ಫೋನ್ ಯೂಸ್ ಮಾಡ್ತೀವಿ. ಅದೇ ರೀತಿನೇ ಈ ಒಂದು ಫೋನ್ಗಳೆಲ್ಲ ಕೆಲವೊಂದ್ಸತಿ ಬೇಡಲಾಗದಿರುವಂತದ್ದು ಅಥವಾ ಅನ್ವಾಂಟೆಡ್ ನಂಬರ್ ಗಳಿಂದ ಕಾಲ್ಸ್ ಬರ್ಬೋದು, ಅಥವಾ ಇನ್ನೊಂದು ಏನಂತಂದ್ರೆ ನೋಟಿಫಿಕೇಶನ್ಸ್ ನ ಬರ್ಬೋದು. ಆ ರೀತಿ ನೋಟಿಫಿಕೇಶನ್ಸ್ ಏನಾರ ಬಂದಾಗ ನೀವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ. ಕೆಲವ್ರಿಗೆ ಅವೇರ್ನೆಸ್ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ವಿಚಾರದಲ್ಲಿ ಸಂಚಾರಿ ಸಾಥಿ ಅಂತ ಹೇಳಿ ಭಾರತ ಸರ್ಕಾರ ಮತ್ತೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅವರು ಸೇರ್ಕೊಂಡು ಒಂದು ಆಪ್ ಮತ್ತೆ ವೆಬ್ಸೈಟ್ ನ ಲಾಂಚ್ ಮಾಡಿದ್ದಾರೆ. ಆ ಒಂದು ಆಪ್ ನಲ್ಲಿ ನೀವು ಕಳೆದಿರುವಂತಹ ಫೋನ್ಗಳನ್ನ ರಿಪೋರ್ಟ್ ಮಾಡಬಹುದು, ಅಥವಾ ನಿಮ್ಮ ಒಂದು ಫೋನ್ ಏನಿದೆ ಅದು ಜೆನ್ಯೂನ್ನೆಸ್ ನ ನೀವ್ ಏನ್ ಮಾಡಬಹುದು, ಚೆಕ್ ಮಾಡಬಹುದು. ಮತ್ತೆ ನಿಮ್ಮ ಹೆಸರಲ್ಲಿ ಯಾವ್ಯಾವ ರೀತಿ ಕನೆಕ್ಷನ್ಸ್ ಗಳಿದಾವೆ, ಮತ್ತೆ ನಿಮ್ಮ ಲೋಕಲ್ ಅಲ್ಲಿ ಯಾವ್ಯಾವ ರೀತಿ ನೆಟ್ವರ್ಕ್ ಗಳು ಪ್ರೊವೈಡ್ ಮಾಡುವಂತಹ ಒಂದು ಕಂಪ್ನಿಗಳಾಗಿರ್ಬೋದು, ಲೈಕ್ ಏರ್ಟೆಲ್ ಆಗಿರ್ಲಿ, BSNL ಆಗಿರ್ಲಿ, ಐಡಿಯಾ ಆಗಿರ್ಲಿ, ವೊಡಾಫೋನ್ ಆಗಿರ್ಲಿ, ಈ ರೀತಿ ಲೋಕಲ್ ಆಗಿ ಯಾವ್ಯಾವ ಒಂದು ನೆಟ್ವರ್ಕ್ ಪ್ರೊವೈಡರ್ ಇದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಇದರಲ್ಲಿ ಕೂಡ ಕೆಲವೊಂದು ಆಪ್ಷನ್ಸ್ ಗಳನ್ನ ಅಥವಾ ಸರ್ವಿಸ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಚಾಕ್ಷು ಅಂತ ಹೇಳಿ, ನಿಮ್ಗೆ ಏನಾನ ಡೌಟ್ ಫುಲ್ ಇರುವಂತ ವೆಬ್ಸೈಟ್ ಗಳಲ್ಲಿ ನೀವು ವಿಸಿಟ್ ಮಾಡಿರಲ್ಲ, ಆದ್ರೂ ಕೂಡ ನಿಮ್ಗೆ ಅದ್ರದ್ದು ಒಂದು ನೋಟಿಫಿಕೇಶನ್ ಬಂದಿರುತ್ತೆ ಅಂದಾಗ ಆ ಒಂದು ವೆಬ್ಸೈಟ್ ನ ನೀವು ಇಲ್ಲಿ ಹೋಗಿ ರಿಪೋರ್ಟ್ ಮಾಡಬಹುದು. ಮತ್ತೆ ನಿಮ್ ಫೋನ್ ಕಳ್ದೋದಾಗ, ಆ ಫೋನ್ ಕಳ್ದೋದಾಗ ನೀವು ಹೋಗ್ಬಿಟ್ಟು ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಕೂಡ ರಿಪೋರ್ಟ್ ಮಾಡಬಹುದು. ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ರಿಪೋರ್ಟ್ ಮಾಡ್ಬೇಕಾದ್ರೆ ಏನೇನು ಕೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಫೋನ್ ನಂಬರ್ನ ಕೇಳುತ್ತೆ. 2 ಸಿಮ್ ಇತ್ತಂದ್ರೆ 2 ಸಿಮ್ ನಂಬರ್ ಕೂಡ ನೀವು ಹಾಕ್ಬೇಕಾಗುತ್ತೆ. ಅದರಲ್ಲಿ 15 ಡಿಜಿಟ್ ನಂಬರ್ ಆಗಿರೋ IMEI ನಂಬರ್ನ ಕೇಳುತ್ತೆ. 2 ಸಿಮ್ ಇತ್ತಂದ್ರೆ 2 ನಂಬರ್ನ ನೀವು ಕೊಡ್ಬೇಕಾಗುತ್ತೆ. ಡಿವೈಸ್ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಫೋನ್ ಯೂಸ್ ಮಾಡ್ತಾ ಇದೀರಾ, ಮತ್ತೆ ಯಾವ ಮಾಡಲು, ನೀವು ಯಾವಾಗ ಅದನ್ನ ಫೋನ್ ಇಸ್ಕೊಂಡಿರೋ ಇನ್ವಾಯ್ಸ್ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತೆ ಅದು ಮೊಬೈಲ್ ಪ್ರೈಸ್, ಕಳ್ದೋಗಿರೋ ಇನ್ಫಾರ್ಮೇಶನ್ ಕೂಡ ಇದ್ರಲ್ಲಿ ನೀವು ಹಾಕ್ಬೇಕಾಗತ್ತೆ. ಅದರಲ್ಲಿ ಎಲ್ಲಿ ಕಳ್ಕೊಂಡ್ರಿ, ಕಳ್ದೋಗಿರೋ ಡೇಟು, ಅದೇ ಯಾವ ಸ್ಟೇಟ್ ಅಲ್ಲಿ, ಯಾವ ಡಿಸ್ಟಿಕ್, ಮತ್ತೆ ಪೊಲೀಸ್ ಸ್ಟೇಷನ್, ಆ ಒಂದು ಕಳ್ದೋಗಿರುವಂತಹ ಜಾಗದ ಲಿಮಿಟ್ ಅಲ್ಲಿ ಬರುವಂತಹ ಪೊಲೀಸ್ ಸ್ಟೇಷನ್ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಕಂಪ್ಲೇಂಟ್ ಲೆಟರ್ ಪ್ಲಸ್ ಕಂಪ್ಲೇಂಟ್ ನಂಬರ್ನ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತೆ ಅದಾದ್ಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಓನರ್ದು ಪರ್ಸನಲ್ ಡೀಟೇಲ್ಸ್ ನ ಕೇಳುತ್ತೆ. ಒಂದು ಹೆಸರು ಮತ್ತೆ ಅಡ್ರೆಸ್, ID ಕಾರ್ಡ್ ನ ಕೇಳುತ್ತೆ. ID ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಮತ್ತೆ ಬೇರೆ ಯಾವುದೇ ರೀತಿ ಒಂದು ಐಡೆಂಟಿಟಿ ಪ್ರೂವ್ ಮಾಡ್ಕೊಳಕ್ಕೆ ಅಂತ ಇರುವಂತ ಒಂದು ID ಕಾರ್ಡ್ಗಳನ್ನ ನೀವು ಇದ್ರಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಕ್ಯಾಪ್ಚರ್ ಕೋಡ್ ಇರುತ್ತೆ, ಮತ್ತೆ ನೀವು ಒಂದು ನಂಬರ್ ಹಾಕಿ ಆ ಒಂದು ನಂಬರ್ಗೆ OTP ಬರುತ್ತೆ. ಅವಾಗ ಡಿಕ್ಲರೇಷನ್ ಕೊಟ್ಮೇಲೆ ನಿಮ್ದೊಂದು ಏನು ರಿಪೋರ್ಟ್ ಇರುತ್ತೆ, ಅದು ರಿಕ್ವೆಸ್ಟ್ ಏನಿರುತ್ತೆ ಅದನ್ನ ಅವರು ಎಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಅದನ್ನ ಸ್ಟೇಟಸ್ ನ ಕೂಡ ತಿಳ್ಕೊಬಹುದು. ನಿಮ್ಗೆ ಒಂದು ರಿಕ್ವೆಸ್ಟ್ ನಂಬರ್ ಬರುತ್ತೆ, ಆ ರಿಕ್ವೆಸ್ಟ್ ನಂಬರ್ ಮೂಲಕ ನೀವು ನಿಮ್ಮ ಒಂದು ಕಂಪ್ಲೇಂಟ್ ಏನಿದೆ ಅದರ ಒಂದು ಸ್ಟೇಟಸ್ ನ ನೀವು ತಿಳ್ಕೊಬಹುದು. ಮತ್ತೆ ನಿಮ್ ಫೋನ್ಗಳನ್ನ ಕಳ್ದೋದಾಗ ಅದನ್ನ ಬ್ಲಾಕ್ ಮಾಡೋದಾಗಿರ್ಲಿ, ಅನ್ಬ್ಲಾಕ್ ಮಾಡೋದಾಗಿರ್ಲಿ, ಈ ತರ ಒಂದು ವ್ಯವಸ್ಥೆಯನ್ನ ನಾವು ಸಂಚಾರಿ ಸಾಥಿಯಲ್ಲಿ ನೋಡಬಹುದು. ಇದು ಕೂಡ ಅವ್ರದ್ದು ಒಂದು ಸರ್ವಿಸ್. ಇನ್ನೊಂದು ಸರ್ವಿಸ್ ನ ಇವರೇ ಪ್ರೊವೈಡ್ ಮಾಡ್ತಾರೆ. ಆ ಒಂದು ಸರ್ವಿಸ್ ಏನಂತ ಹೇಳಿದ್ರೆ, ಭಾರತೀಯ ಸಂಖ್ಯೆಯನ್ನು ಒಳಗೊಂಡಿರುವಂತಹ ಅಂತಾರಾಷ್ಟ್ರೀಯ ಕರೆ ಏನನ್ನ ನಿಮಗ್ ಬಂತು ಅಂತ ಹೇಳಿದ್ರೆ ನೀವು ಅದನ್ನ ಇಲ್ಲಿ ರಿಪೋರ್ಟ್ ಮಾಡಬಹುದು. ನಮ್ಮ ಒಂದು ಮೊಬೈಲ್ ಕನೆಕ್ಷನ್ ಯಾರ ಹೆಸರಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ, ಒಂದು ಜೆನ್ಯೂನಿಟಿ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಇಲ್ಲಿ ರಿಕ್ವೆಸ್ಟ್ ಹಾಕಿರೋ ಒಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ 295.92 ಲಕ್ಷದಷ್ಟಿದೆ. ಮತ್ತೆ ಇನ್ನೊಂದು ಆ ಒಂದು ರಿಕ್ವೆಸ್ಟ್ ನ ಎಕ್ಸೆಪ್ಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿರೋ ಅದರ ಸಂಖ್ಯೆ ಎಷ್ಟಿದೆ ಅಂದ್ರೆ 260.25 ಲಕ್ಷದಷ್ಟು ರಿಸಾಲ್ವ್ ಆಗಿದೆ. ರಿಕ್ವೆಸ್ಟ್ ಗಳು ಸಾಲ್ವ್ ಆಗಿರುವಂತದ್ದು. ನಮ್ಗೆ ಏನಾನ ಕೆಲವೊಂದು ಕಾಲ್ಗಳು ಬಂದಿರುತ್ತೆ, ಆ ಕಾಲ್ಗಳು ನಮಗೆ ಗೊತ್ತಿಲ್ಲದಿರೋ ಪರ್ಸನ್ ಇಂದಾನೆ ಬಂದಿರಬಹುದು. ಆ ರೀತಿಯಾಗಿ ರಿಪೋರ್ಟ್ ಆಗಿರುವಂತ ಒಂದು ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 6.76 ಲಕ್ಷದಷ್ಟು ರಿಪೋರ್ಟ್ ಆಗಿದೆ. ಆಕ್ಷನ್ ತಗೊಂಡಿರೋದು ಎಷ್ಟು ಅಂತ ಹೇಳಿದ್ರೆ 41.55 ಲಕ್ಷ. ಇಲ್ಲಿ ರಿಸೀವ್ ಮಾಡಿರೋದಕ್ಕಿಂತ ಆಕ್ಷನ್ ತಗೊಂಡಿರೋ ಸಂಖ್ಯೆನ ಜಾಸ್ತಿ ಇದೆ. ನೀವು ಪ್ಲೇಸ್ಟೋರ್ ಇಂದ ಅಥವಾ ಆಪ್ ಸ್ಟೋರ್ ಇಂದ ಕೂಡ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಕ್ಕೆ ಆ ವೆಬ್ಸೈಟ್ ಅಲ್ಲೇ ಕ್ಲಿಯರ್ ಆಗಿ ಒಂದು QR ಕೋಡ್ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಒಂದು ವೆಬ್ಸೈಟ್ಗೆ ಸುಮಾರು 22 ಕೋಟಿಯಷ್ಟು ಜನ ವಿಸಿಟ್ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಅಸ್ ಅನ್ನೋ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಅಲ್ಲಿ
ಇವರು ಇಮೇಲ್ ಐ ಡಿನ ಪ್ರೊವೈಡ್ ಮಾಡಿದ್ದಾರೆ, ಮತ್ತೆ ಟೆಲಿಫೋನ್ ನಂಬರ್ನು ಪ್ರೊವೈಡ್ ಮಾಡಿದ್ದಾರೆ. ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ, 9ರಿಂದ ಹಿಡಿದು ಸಂಜೆ 5 ಗಂಟೆವರೆಗೂ, ಸೋಮವಾರದಿಂದ ಶುಕ್ರವಾರದವರೆಗೂ. ಈ ಒಂದು ಟೈಮಲ್ಲಿ ನೀವೇನೋ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ.